1962ರಲ್ಲಿ ಮಾರ್ಕೆಟ್ ಅಂತ ಇದ್ರಾ ಅಲ್ಲ, ಸಂತೆ ನಾವು ಹೋಗ್ಬಿಟ್ಟು ಏನು ಮಾಡಿದೆ, ಸಿಟಿ ಮಾರ್ಕೆಟ್ ಆಗಿದೆ. ಅದೇ ಥರನೂ ಬೀದಿ ವ್ಯಾಪಾರದ್ದು ಅಷ್ಟೇ ಮೇಡಮ್. ಆಗಿನ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಬಂದೈತೆ. ಬಟ್ ಏನಪ್ಪ ಅಂದರೆ ವ್ಯಾಪಾರದಲ್ಲಿ ತೊಂದರೆ ಏನಪ್ಪ ಅಂದರೆ ಪಾದಚಾರಿ ಓಡಾಡೋಕ್ಕೆ ರಸ್ತೆಗೆ ತೊಂದರೆ ಮಾಡಿದ್ರೆ ವ್ಯಾಪಾರ ಮಾಡಿ ಅಂತ BBMP ಲಾ ಸೆಕ್ಷನಲ್ಲೂ ಐತೆ ಅದು. ಬಟ್ ಅದನ್ನು ಯೂಸ್ ಮಾಡ್ಕೊಳ್ದಿರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ BBMP ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಲ್ಲ ಕಡೆ ಹೊಡೆದಾಕ್ಬಾರ್ದು. ನಮಗೂ ಅಂತ ಒಂದು ಕೇಳಬೇಕು. ನಾವು ಬೀದಿ ವ್ಯಾಪಾರದಲ್ಲಿ 1962ರಿಂದ ವ್ಯಾಪಾರ ಮಾಡ್ತಾವ್ರೆ. ಇಲ್ಲಿ ನಮ್ಮ ತಾತನ ಕಾಲದಿಂದ ವ್ಯಾಪಾರ ಮಾಡ್ತಾ ಇರೋದು ನಾವು. ಅವ್ರು ನಮ್ಮನ್ನು ಕೇಳಬೇಕು, ಏನು ವ್ಯಾಪಾರ ಮಾಡ್ತಾರೆ, ನಿಮ್ಗೆ ಏನು ತೊಂದರೆ ಆಗಿದೆ, ಆಮೇಲೆ ಬೀದಿ ವ್ಯಾಪಾರದಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ನಮ್ಗೆ ನೋಟಿಸ್ ಕೊಡಬೇಕು. ನೋಟಿಸಿಗೆ ಕೊಡದೆ ಏಕಾಏಕಿ ಬಂದು ಧಮ ಅಂತ ಹೊಡೆದಾಕ್ಬಿಡ್ದು. ಯಾಕೆ ಮೇಡಮ್, ಯಾವ ಕಾನೂನಲ್ಲಿ ಹೇಳಿದೆ ಮೇಡಮ್? ಎಲ್ಲಿ ಹೇಳೈತೆ ಅದನ್ನು? ಯಾರೂ ಹೇಳಿಲ್ಲ ಮೇಡಮ್. ತುಂಬ ಹೇಳ್ತಾ ಇದ್ದೀನಿ, ತುಂಬ ಮೋಸ ಮಾಡ್ತಾವ್ರೆ. ಬಟ್ ಗಾಂಧಿ ಬಜಾರಲ್ಲಿ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಬೇರೆ ಕಡೆ ಬೀದಿ ವ್ಯಾಪಾರದಲ್ಲಿ ತಿನ್ನೋಕ್ಕೂ ಅನ್ನ ಇಲ್ಲದ್ರೆ ರೋಡು ಅಲಿತಾವ್ರೆ ಮೇಡಮ್. ಅದು BBMP ಅವ್ರು ಮಾಡೋದು ಸರಿ ಇಲ್ಲ ಮೇಡಮ್, ಖಂಡಿತ ಹೇಳ್ತೀನಿ. ಬಟ್ CM ಇದ್ದಾರಲ್ಲ, ಆ CM ಸತ್ವಾದ ಹೇಳ್ತಾ ಇದ್ದೀನಿ, ಒಂದು ಚೂರು ಲಾಯಕ್ಕಿಲ್ಲ ಮೇಡಮ್ CM, ಖಂಡಿತ ಹೇಳ್ತಾ ಇದ್ದೀನಿ. ಇವಾಗ ಬಂದಿರೋ CM 99% ಸರಿ ಇಲ್ಲ. ಯಾಕೆ ಅಂತ ಕೇಳಿ, ಯಾವುದಕ್ಕೆ ಅಲ್ಲ ಒಂದು ನೋಟಿಸ್ ಕೊಡಬೇಕು. ಇವಾಗ ನಿಮ್ಮ ಮನೆಗೂ ಅಷ್ಟೇ ಒಂದು ಮೋರಿ ರಿಪೇರಿ ಮಾಡೋಕ್ಕಾದ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾದಮೇಲೆ ಇಷ್ಟು ದಿನದ ಓಡಾಡೋಕೆ ಒಂದು ಕಲ್ಲಾಗಿ ಕೊಡ್ತಾರೆ. ಅದೇ ರೀತಿ ಬೀದಿ ವ್ಯಾಪಾರದವರು ಬಂದು ಕೊಡಬೇಕು. ನೀವು ಏನಂತ ಕೊಡಬೇಕು, ಮಾಹಿತಿ ಕೊಡಬೇಕು, ತೆಗಿಬೇಕು. 3 ದಿನ ಕಾಲಾವಕಾಶ ಕೊಡಲಿ. ಬೀದಿಯಲ್ಲಿ ಅವ್ರು ಎಷ್ಟೋ ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಅವರಂತ ಒಂದು ಸಂಪಾದನೆ ಮಾಡಿಕೊಂಡು ಚಪ್ಪಲಿ ಹೊಲ್ಕೊಂಡು, ಇಲ್ಲ ಬಟ್ಟೆ ವ್ಯಾಪಾರ ಮಾಡಿಕೊಂಡು, ಇಲ್ಲ ಪ್ಲಾಸ್ಟಿಕ್ ಮಾಡಿಕೊಂಡು ಏನೋ ಒಂದು ಜೀವನ ಮಾಡ್ಕೊಬರ್ತಾರೆ. ಅವ್ರ ಜೀವನ ಹೊಟ್ಟೆ ಮೇಲೆ ಹೊಡಿಬಾರ್ದು ಮೇಡಮ್. ದಯವಿಟ್ಟು ಇದನ್ನು ಹೈಲೈಟ್ ಮಾಡಿ ತೋರಿಸಿ. BBMP ಕಡೆಯಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಸತ್ತ ಹೇಳ್ತಾರೆ, ಗಾಂಧಿ ಬಜಾರ್ಲಾಗಿದೆ. ಒಂದು ತಿಂಗಳಿಂದನೂ ಕೃಷ್ಣ ಬೈರೇಗೌಡ ಸರ್, ನಗರಾಭಿವೃದ್ಧಿ ಸಚಿವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದಾರೆ. 1ನೇ ತಾರೀಕು ಒಳಗಡೆ ಎಲ್ಲ ನೀವು ಖಾಲಿ ಮಾಡಿ ನಾವು ತೆರವು ಮಾಡ್ತೀವಿ. ಇಲ್ಲ ಅಂದರೆ 250ರಿಂದ 10,000ವರೆಗೂ ನಾನು ಫೈನ್ ಹಾಕ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿದ್ರು ನಿಮ್ಗೆ ಯಾಕೆ ಎಚ್ಚೆತ್ಕೊಳ್ತಿಲ್ಲ? ಕರೆಕ್ಟ್. ಈಗ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಮೇಡಮ್, ನಾನೇ ಹೇಳೋಣ ಇದ್ದೆ. ಕೃಷ್ಣೇಗೌಡರು ಇದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರಲ್ಲ, ಅವರಲ್ಲಿ ಒಂದು ತಪ್ಪಿದೆ ಮೇಡಮ್. ಸುಪ್ರೀಂ ಕೋರ್ಟು ಏನು ಸುಪ್ರೀಂ ಕೋರ್ಟ್ ಮೇಡಮ್? ಒಂದೇ ಸೆಕೆಂಡ್ ಸುಪ್ರೀಂ ಕೋರ್ಟು ಏನು ಸುಪ್ರೀಂ ಕೋರ್ಟ್ ಮೇಡಮ್? ಆ ಸುಪ್ರೀಂ ಕೋರ್ಟು ಆದೇಶ ಅವ್ರು ನಮಗೆ ತೋರಿಸ್ತಾ ಇಲ್ಲ. ನಮ್ಮ ಮಾಹಿತಿನೂ ಗೊತ್ತಾಗ್ತಾಯಿಲ್ಲ. ಏಕಾಏಕಿ ಬಂದು ಹೊಡೆದಾಕ್ಬಿಟ್ರೆ ಏನು ಅರ್ಥ ಇದೆ? ಇವಾಗ ನನಗೆ ನೋಟಿಸ್ ಇಲ್ಲದ್ರೆ ಏನೇನೋ ಒಂದು ಇವಾಗ ನಾನು ಅಂಗಡಿ ಇಟ್ಟಿದ್ದೀನಂದರೆ ಇದಕ್ಕಂತ ಒಂದು ಲೈಸೆನ್ಸ್ ಇದೆ, ಸರ್ಕಾರದಿಂದ ಲೈಸೆನ್ಸ್ ಕೊಟ್ಟಿರೋದೇ ಐತೆ. ಆ ಲೈಸೆನ್ಸ್ ಇಲ್ಲದ್ರೆ ನಾನು ಇಟ್ಕೊಳಕ್ಕಾಗತ್ತಾ? ಇದೆ ಇದೇ ಪ್ಲೇಸಲ್ಲಿ ವ್ಯಾಪಾರ ಮಾಡಿ. ಇನ್ನೊಂದೇ ಅಲ್ಲ, ಇಡೀ ಬೆಂಗಳೂರು ಪೂರ್ತಿ ಎಲ್ಲ ಕಡೆನೂ ಲೈಸೆನ್ಸ್ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ. ಅದೇ ಮೇಡಮ್, ನಾನು ಅದೇ ಹೇಳ್ತಾ ಇರೋದು. ಪಾದಚಾರಿ ಓಡಾಡೋ ರಸ್ತೆಯಲ್ಲಿ ಅವ್ರಿಗೆ ಅಡಚಣೆ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ತೊಂದರೆ ಆಗುತ್ತೆ. ಅವರು ದಾರಿ ಬಿಟ್ಟು ನಾವು ಜೀವನ ಮಾಡಬೇಕೇ ಹೊತ್ತು ಅವ್ರಿಗೆ ತೊಂದರೆ ಮಾಡೋ ಥರ ನಾವು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಯಾವ BBMPಯಲ್ಲೂ ರೂಲ್ಸ್ ಇಲ್ಲ ಮೇಡಮ್. ಇದು ನಿಜ ಹೇಳ್ತಾ ಇರೋದು ನಿಮಗೆ. ಅಲ್ಲ ಸರ್, ಅಲ್ಲಿಂದ ಎಲ್ಲಿವರೆಗೂ ಅಂತ ಇರುತ್ತೆ, ನೀವು ಮುಕ್ಕಾಲ್ ಭಾಗ ನೀವೇ ಅಲ್ಲ ಮೇಡಮ್, ಇದು ಅದೇ ನಿಮ್ಗೆ ಹೇಳ್ತಾ ಇರೋದು. ಈ ಥರ ಗಾಂಧಿ ಬಜಾರ್ ಅಷ್ಟು ಚೆನ್ನಾಗಿ ಅನುಕೂಲ ಎಲ್ಲೂ ಮಾಡಿಕೊಟ್ಟಿಲ್ಲ. ನಿಜ ಹೇಳ್ತಾರೆ ನಿಮಗೆ. ಎಲ್ಲಿ ಮಲ್ಲೇಶ್ವರಂ ಅಲ್ಲ, ಯಾವ ಬೇರೆ ಹೋದ್ರೂ ಈ ಥರ ಅನುಕೂಲ ಎಲ್ಲೂ ಮಾಡಿಕೊಟ್ಟಿಲ್ಲ. ಮಾಡ್ತಾವ್ರೆ. ಬಟ್ ಏನು ಇಲ್ಲಿ ಫುಟ್ಪಾತ್ ಮಾಡಿರೋದೇ ವ್ಯಾಪಾರಕ್ಕೋಸ್ಕರನೇ ಮಾಡಿಕೊಟ್ಟಿರೋದು ಈ ಸ್ಥಳ. ಇವಾಗ ಇರೋ ನೋಡಿ, ಮೊನ್ನೆ ಬಂದು ಇದೇ ಲೈನಲ್ಲಿ ಎಲ್ಲ ಕಡೆ ಲೈನಿಂಗ್ ಹಾಕವ್ರೆ. ಲೈನ್ ಹಾಕ್ಬಿಟ್ಟು ಲೈನಿಂದ ಆಚೆ ಬರಬಾರ್ದು. ನಮಗೂ ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋ ಗಾಂಧಿ ಬಜಾರಲ್ಲಿ. ಬಟ್ ಏನಪ್ಪ ಅಂದರೆ ತುಂಬ ಏಕೆ ಮಾಡೋದು ತಪ್ಪು ಮೇಡಮ್. ಸುಪ್ರೀಂ ಕೋರ್ಟ್ ಆದೇಶ ತೋರಿಸ್ಬೇಕು ಮೇಡಮ್. ಯಾರಿಗಾನ ಒಬ್ರಿಗೂ ನಾನು ಓದಿಲ್ಲ, ಬೇರೆ ನೋಡಪ್ಪ ಈ ಥರ ಆರ್ಡ್ರ್ ಆಗಿದೆ, ನೀನು ತೆಗಿತಾ ಇದ್ದೀನಿ ಅಂಗಡಿ, ಇಲ್ಲ ಬಟ್ಟೆ ಅಂಗಡಿ ತೆಗಿತಾ ಇದ್ದೀನಿ, ಇಲ್ಲ ಪ್ಲಾಸ್ಟಿಕ್ ಅಂಗಡಿ ತೆಗಿತಾ ಇದ್ದೀನಿ, ಆದ್ರೆ ತಗ್ಸ್ಲಿ, ನಾನು ಬೇಡ ಅಂದಿಲ್ಲ. ಏಕಾಏಕಿ ಮಾಡೋದು. ಆಮೇಲೆ ಇನ್ನೊಂದು ಅವ್ರು ಬರ್ತಾರೆ ಮೇಡಮ್, ತೆಗಿತಾ ಇರ್ತಾರೆ. ಬಟ್ ತೆಗಿಯೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಏನು ಆಗಿದೆ ವಿಚಾರ ಅದನ್ನು ತೋರಿಸೋದು ಇಲ್ಲ. ತಾಳ್ಮೆ ಇಲ್ಲ BBMP ಅವ್ರಿಗೆ, ತಾಳ್ಮೆ ಅನ್ನೋದೇ ಇಲ್ಲ ಮೇಡಮ್. ಖಂಡಿತ ಯಾರನ್ನ ಹೋಗಿ ಒಬ್ಬ ಎತ್ತವನೇ ಮಾಡ್ತಾವನೆ ಅಂದರೆ ಕೇಳಬೇಕು ಅದನ್ನು, ಏನಾಗಿದೆ, ಹಿಂಗಾಗಿದೆ, ಈ ಥರ ತೆಗಿತಾರಪ್ಪ, ನಿನ್ನ ತಿಳುವಳಿಕೆ ಇಲ್ಲ, ಆ ಥರ ಅರಿವು ಇಲ್ಲ ಮೇಡಮ್ BBMP ಅವ್ರಿಗೆ. ಏಕಾಕಿ ಏಕ್ದಮ್ ಪಾಪ ಅವ್ನು ತಿಂತಾವನೋ ಇಲ್ಲವೋ ಏನು ಮಾಡಿ ಎತ್ತಿ ಹೊಡೆದಾಕ್ರಿ, JCB ತಗೊಂಬಿಡ್ರಿ ಹೊಡೆದಾಕ್ರಿ, ಅದು ಮಾಡಬಾರ್ದು ಖಂಡಿತ ಮೇಡಮ್. ನಿಜ ಹೇಳ್ತಾ ಇದ್ದೀನಿ, ಇದು ತುಂಬ ದೌರ್ಜನ್ಯ ಮಾಡ್ತಾವ್ರೆ ಮೇಡಮ್. ಇದು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಇದು ಏಕಾಏಕಿ ಮೀಟಿಂಗ್ ಕರೆದು ಹೇಳೋರೆ. ಅಲ್ಲೆಲ್ಲ ಹೇಳ್ತಾವ್ರೆ. ಬಟ್ ನಮಗೆ ಮಾಹಿತಿ ಕೊಡಬೇಕು. ಏನಂತ ಮಾಹಿತಿ? ನೋಡಪ್ಪ, ಈ ಅಂಗಡಿ ನಾನು ತೆಗಿತಾ ಇದ್ದೀನಿ, ನಿನಗೆ 3 ದಿನ ನೋಟಿಸ್ ಕೊಡ್ತಾ ಇದ್ದೀನಿ. ಒತ್ತಿಲ್ಲಿ ನನ್ನ ಅಂಗಡಿನ ಹೊಡೆದಾಕಿದ್ರು ಮೇಡಮ್. ನಾನು ಸುಳ್ಳು ಹೇಳಬಾರ್ದು. ಇದೇ ಜಾಗದಲ್ಲಿ ಹೊಡೆದಾಕರು. 2020ರಲ್ಲಿ 2020 ಇಸ್ಪಿಲಿ ಹೊಡೆದಾಕರು. ಇದೇ ಜಾಗದಲ್ಲಿ ನೋಟಿಸ್ ಕೊಟ್ಟಿದ್ರು ಮೇಡಮ್. 3 ಸಲ ನೋಟಿಸ್ ಕೊಟ್ಟರು, ಹೊಡೆದಾಕರು. ಅದು ನ್ಯಾಯ ಮೇಡಮ್, ಅದು ಕರೆಕ್ಟು. ಬಟ್ ಇವಾಗ ಕೃಷ್ಣೇಗೌಡರು ಮಾಡ್ತಾರಲ್ಲ, ತುಂಬ ದೌರ್ಜನ್ಯ ಕೆಲಸ ಮಾಡ್ತಾರೆ. ನೋಟಿಸ್ ಪಾಪ ಅವ್ರದ್ದು ಒಂದು ನ್ಯಾಯ ಇದೆ ಮೇಡಮ್. ಅವರು ಒಂದು 20% ಕರೆಕ್ಟ್ ವ್ಯಾಪಾರ ಮಾಡೋ ಜಾಗದಲ್ಲಿ ತೊಂದರೆ ಕೊಡಬೇಡ್ರಿ, ಎಲ್ಲ ಕಡೆ ಮಾಡಿರಿ.
ಅಂತ ಹೇಳ್ತಾ ಇಲ್ಲ 20% ಹೇಳಿರೋದು ಇವ್ರು ಮಾಡಿ 1000 ಕಿಲೋಮೀಟ್ರು ಅದು 20% ಅವ್ರು ಮಾಡಿ ಅಂತ ಹೇಳ್ತಾರೆ ಇವ್ರು ಮಾಡ್ತಿರೋದು 100 ಅಲ್ಲ 200 ಜಾಗದಲ್ಲಿ ಮಾಡ್ತಾವ್ರೆ ಬಟ್ ಅದು ಕರೆಕ್ಟ್ ಅಲ್ಲ ಮೇಡಮ್ ಅದಕ್ಕೆ ಹೇಳೋದು ಮತ್ತೆ ಏನು ಸರ್ ನೀವು ಈಗ ಕಸಗುಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ತೆಗೆದು ಲಾಟ್ ಮಾಡಿಕ್ತೀರಾ ಅವಾಗ ನೋಡೋಕ್ಕೆ ಎಷ್ಟು ಅಸಹ್ಯ ಕರೆಕ್ಟ್ ಕರೆಕ್ಟ್ ಮೇಡಮ್ ಗಾಂಧಿ ಬಜಾರಲ್ಲಿ ಇಲ್ಲಿ ಇಷ್ಟು ಆಗಿ ಸುಂದರವಾಗಿ ಗಾಂಧಿ ಬಜಾರಲ್ಲಿ ಯಾವ ಫುಟ್ಪಾತರು ನೋಡ್ಕೊಂಡಿಲ್ಲ ಇದಂತೂ ಖಂಡಿತ ಹೇಳ್ತಾರೆ ಯಾಕೆ ಅದನ್ನ ಹೇಳ್ತಾ ಇದ್ರೆ ಹುಟ್ಟಿ ಬೆಳೆದಿದೆ ಗಾಂಧಿ ಬಜಾರ್ ನಾನು ಹುಟ್ಟಿ ಬೆಳೆದಿದೆ ಗಾಂಧಿ ಬಜಾರ್ ನೀಟಾಗಿ ಯಾವ ಏರಿಯಾನೂ ಇಲ್ಲ ಮೇಡಮ್ ಇದು ನಿಜ ಹೇಳ್ತಾರೆ ನಿಮಗೆ ಯಾಕೆ ನಾವು ಹುಟ್ಟು ಬೆಳೆದಿರೋಕ್ಕೋಸ್ಕರ ಹೇಳ್ತಾರೆ ನಿಮ್ಮ ಮಾತು ಯಾವುದೇ ಆಗಲಿ ತೆಗಿಲ್ಲ ನಾವು ಏನು ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಹೇಳ್ತೀರಾ ಯಾರಿಗೆ ಡಿ ಕೆ ಸರ್ ಏನು ಹೇಳ್ತಾ ಇದ್ದಾನಂದರೆ ಏಕೆ ಹಾಕಿ ಬಂದಿದ್ದಷ್ಟೇ ಇನ್ನೊಬ್ರನ್ನ ಅಧಿಕಾರನೇ ಕರ್ಕೊಬಂದು ಮಾಡಿಸಿದ ತಪ್ಪು